ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಆಫ್ಟರ್ ಲಾಂಗ್ ಟೈಮ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಏನಪ್ಪ ಅಂದರೆ ನನಗೆ ಬ್ಲಾಗ್ನ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಬ್ಲಾಗ್ ಮಾಡಿದರೂ ಕೂಡ ಎಡಿಟ್ ಮಾಡೋಕ್ಕೆ ಕೂಡ ಆಗ್ತಾ ಇಲ್ಲ. ಏನಕ್ಕಂದರೆ ವ್ಯೂಸ್ ಬರ್ತಾ ಇಲ್ಲ, ಲೈಕ್ಸು ಬರ್ತಾ ಇಲ್ಲ. ಕೆಲವೊಬ್ರು ನೋಡ್ತೀರಾ ಹಾಗೆ ಬಿಡ್ತೀರಾ, ಒಂದು ಲೈಕ್ ಕೂಡ ಕೊಡಲ್ಲ, ಹಾಗೆ ಒಂದು ಕಮೆಂಟ್ ಕೂಡ ಮಾಡಲ್ಲ. ಅದಕ್ಕೋಸ್ಕರ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ನನಗೆ ಬ್ಲಾಗ್ ಮಾಡೋದ್ರ ಮೇಲ್ಗಡೆ. ಇದು ಬಂದ್ಬಿಟ್ಟು ನಮ್ಮ ಮನೆ ದೇವರ ರಥೋತ್ಸವ ಇರೋದ್ರಿಂದ ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ಇದನ್ನ ಒಂದು ಬ್ಲಾಗ್ ಆಗಿ ಮಾಡಿ ಹಾಕೋಣ, ಅಪ್ಲೋಡ್ ಮಾಡೋಣ, ತುಂಬ ದಿನ ಆಯಿತು ಅನ್ನೋ ಕಾರಣಕ್ಕೋಸ್ಕರ ನಾನು ಬ್ಲಾಗ್ ಆಗಿ ಮಾಡ್ತಾ ಇದ್ದೀನಿ. ಇದು ಬಂದು ಪುಟ್ಟ ಬ್ಲಾಗ್ ಆಗಿರುತ್ತೆ. ಏನಕ್ಕಪ್ಪ ಅಂದರೆ ತುಂಬ ಲೆಂತಿನೂ ಇಲ್ಲ. ಅದಕ್ಕೋಸ್ಕರ ಈ ಬ್ಲಾಗ್ ಹೇಗಿತ್ತು ಅಂತಂದು ಪೂರ್ತಿ ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮುಂದೆ ಕಂಟಿನ್ಯೂ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ ಗೈಸ್. ಹಾಗೆ ನಾವು ಇಲ್ಲಿ ಬಂದ್ಬಿಟ್ಟು ಗುಂಡ್ಗತ್ತಿ, ನಮ್ಮ ಮನೆಯ ದೇವರು ಗುಂಡ್ಗತ್ತಿ ಆಂಜನೇಯ ಸ್ವಾಮಿ, ಅದರದ್ದು ಇವತ್ತು ರಥೋತ್ಸವ ಇತ್ತು. ಅದಕ್ಕೋಸ್ಕರ ನಾವು ರಥೋತ್ಸವನ ನೋಡ್ಕೊಂಡು ಹೋಗೋಣ, ಹಾಗೆ ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ. ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಸರಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದ್ರೂ ನನಗೆ ಏನು ಅನಿಸುತ್ತೆ ಅಂದರೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ ನನಗೆ. ಹಾಗೆ ಅಲ್ಲಿ ಮುಂದ್ಗಡೆ ಹೋಗ್ತಾ ಕಾಯಿ ತೊಗೋಬೇಕಾಗಿತ್ತು. ಇಲ್ಲಿ ಕಾಯಿ ಕೇಳ್ತಾಯಿದ್ರು, ತುಂಬಾ ರೇಟ್ ಹೇಳಿದರು. ಒಂದು ಸಟ್ಟಿಗೆ 100 ರುಪೀಸ್ ಏನೋ ಹೇಳಿದರು. ಅವರು ಮತ್ತೆ 80 ರುಪೀಸ್ ಅಂತ ಹೇಳಿದರು. ಹಾಗೆ 80 ರುಪೀಸ್ ಮಾಡಿಬಿಟ್ಟು ತೊಗೊಂಡ್ವಿ. ಹಾಗೆ ಅಜ್ಜಿ ಹತ್ರ 80 ರುಪೀಸ್ ಸೆಟ್ ಮಾಡಿಕೊಂಡು ಅಲ್ಲಿಂದ ಹಣ್ಣುಕಾಯಿ ತೊಗೊಂಡು ಮುಂದೆಗಡೆ ಹೊರಟ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಹಾಕಿದ್ದಾರೆ. ಅಂದರೆ ವಿಲೇಜ್ ಅಕೌಂಟ್ರು ಮತ್ತು ಆರೈಸರು ಅವರೆಲ್ಲರೂ ಸೇರಿಕೊಂಡು ನಡೆಸ್ತಾ ಇದ್ರಂತೆ ಆಂಜನೇಯ ರಥೋತ್ಸವನ ಈ ಸರಿ. ಅದನ್ನು ಕೂಡ ಅಲ್ಲಿ ಹಾಕಿದ್ರು. ಹಾಗೆ ಹೋಗ್ತಾ ನೋಡ್ತಾ ಇರ್ಬೋದು ಅಲ್ಲಿ ಪ್ರಸಾದ ಕೂಡ ಇತ್ತು. ನಮಗೆ ತುಂಬ ಲೇಟ್ ಆಗಿತ್ತಲ್ಲ, ನಾವು ಹೋಗೋ ಅಷ್ಟರಲ್ಲಿ ತುಂಬಾ ಜನ ಇದ್ದರು. ನಾವೇನು ಪ್ರಸಾದ ತೊಗೊಳಕ್ಕೆ ಹೋಗಲಿಲ್ಲ. ಹಾಗೆ ಡೈರೆಕ್ಟ್ ಒಳಗಡೆ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಏನಕ್ಕಪ್ಪ ಅಂದರೆ ನಾನು ಇದೇ ಫಸ್ಟು ಟೈಮು. ನಂದು ಮದುವೆ ಆಗಿ ಹತ್ತತ್ರ 7-8 ವರ್ಷ ಆಯಿತು. ನಮ್ಮ ಮನೆ ದೇವ್ರಿಗೆ ಹೋಗಿದ್ದೀನಿ, ಕಾರ್ತಿಕ್ಕೆಲ್ಲ ಹೋಗಿದ್ದೀನಿ. ಆದರೆ ಅವಾಗಿಂದು ಇದಕ್ಕೂ ಇವಾಗಿನ ರಥೋತ್ಸವದ ಇದಕ್ಕೂ ನೋಡಿದರೆ ತುಂಬಾ ವ್ಯತ್ಯಾಸ ಇದೆ ಗೈಸ್. ಏನಕ್ಕಪ್ಪ ಅಂದರೆ ಕಾರ್ತಿಕೋತ್ಸವನ ನೈಟ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಜನ ಬಂದಿರ್ತಾರೆ, ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲರೂ ಬಂದಿರ್ತಾರೆ. ಆದರೆ ರಥೋತ್ಸವ ಕೂಡ ಇಷ್ಟು ಚೆನ್ನಾಗಿ, ಅದರಲ್ಲಿ ಬೇರೆ ಕ್ಯೂ ಸಿಸ್ಟಮಲ್ಲಿ ಇಟ್ಟಿರ್ತಾರೆ ಅಂತ ಗೊತ್ತಿರಲಿಲ್ಲ ಗೈಸ್. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾವೇ ಲೇಟಾಗಿ ಬಂದಿದ್ದೀವಿ ಏನೋ ಅಂದ್ಕೊಂಡು ಹೋಗ್ತಾ ಇದ್ವಿ ಮುಂದಕ್ಕೆ. ಆದರೆ ತುಂಬ ಅಂದರೆ ತುಂಬ ಜನ ಬಂದಿದ್ದರು, ತುಂಬ ರಶ್ ಇತ್ತು. ಅದ್ರ ಬೇರೆ ಈ ಸರಿ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ. ಹಾಗೂ ಈಗ ಏನೋ ಮುಂದಕ್ಕೆ ಬಂದ್ವಿ. ಮುಂದಕ್ಕೆ ಬಂದಮೇಲೆ ನೋಡ್ತಾ ಇರ್ಬೋದು ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನ. ಎಲ್ಲ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿ ಡೆಕೋರೇಷನ್ನ ಮಾಡ್ತಾ ಇದ್ದಾರೆ. ಏನಕ್ಕಪ್ಪ ಅಂದರೆ ಒಂದು ಸಂಭ್ರಮ ಅಂದರೆ ಈ ಥರ ಇರಬೇಕು. ಹಾಗೆ ಒಂದು ಯಾವುದಾದ್ರೂ ಫಂಕ್ಷನ್ ಮಾಡ್ತಾರೆ ಅಂದರೆ ದೇವಸ್ಥಾನದೊಳಗಡೆ ಈ ಥರ ಡೆಕೋರೇಷನ್ ಮಾಡೋದು ಇವಾಗಿನ ಸಹಜ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನನಗೂ ತುಂಬ ಖುಷಿ ಆಯಿತು. ಆದರೆ ಬೇರೆ ಸಂಜೆ ಟೈಮಲ್ಲಿ ಕೂಡ ವೆದರ್ ಸ್ವಲ್ಪ ಚೇಂಜ್ ಕೂಡ ಆದಂಗಾಯಿತು. ಮನೇಲಿದ್ದು ಸ್ವಲ್ಪ ಬೋರ್ ಆಗಿತ್ತು. ಹಾಗೆ ಇಲ್ಲಿ ಬಂದುಬಿಟ್ಟು ಹಣ್ಣುಕಾಯಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಹಣ್ಣುಕಾಯಿ ಕೊಡ್ತಾಯಿದ್ವಿ. ಆದರೆ ತುಂಬ ರಶ್ ಇರೋದ್ರ ಕಾರಣ ಹಾಗೆ ಮುಟ್ಟಿಸಿ ಕೊಡ್ತಾಯಿದ್ರು ಅವರು. ಹಣ್ಣುಕಾಯಿನ ಅಲ್ಲಿ ಆಂಜನೇಯನ ಹತ್ರ ಏನು ಓಡಿಸ್ಲಿಲ್ಲ. ನೋಡ್ತಾ ಇರ್ಬೋದು ನಮ್ಮ ಮನೆ ದೇವರು ಆಂಜನೇಯ ಸ್ವಾಮಿ ಇದೆ. ಹಾಗೆ ಅಲ್ಲೆಲ್ಲ ದರ್ಶನ ತೊಗೊಂಡ್ಬಿಟ್ಟು ನಾನು ಅಲ್ಲಿ ಹೂವೆಲ್ಲ ಇಸ್ಕೊಂಡು ಹಾಗೆ ಈ ಕಡೆ ಬಂದೆ. ನಮ್ಮ ಮನೆಯವರು ಸ್ವಲ್ಪ ಹಿಂದೆ ಇದ್ದರು, ನಮ್ಮ ಹಿಂದೆ. ಅವ್ರನ್ನ ನಾನು ನೋಡ್ಕೊತ ಅಲ್ಲಿ ನಿಂತ್ಕೊಂಡಿದ್ದೆ. ಅವರು ಅಲ್ಲಿ ಬಂದರು. ಅವರು ಕೂಡ ದರ್ಶನ ತೊಗೊಂಡು ಅವರು ಮುಂದ್ಗಡೆ ಬಂದರು. ನನ್ನ ಮಗ ನೋಡ್ತಾ ಇರ್ಬೋದು, ನನ್ನ ಮಗ ಎಲ್ಲೋದ್ರೂ ಕೂಡ ಸುಮ್ಮನೆ ಇರಲ್ಲ. ತುಂಬ ಅಂದರೆ ತುಂಬಾ ತುಂಟಾಟ ಮಾಡ್ತಾನೆ. ಹಾಗೆ ನಮ್ಮ ಮನೆಯವರು ಅವನ್ನ ಎತ್ಕೊಂಡಿದ್ರು. ನನ್ನ ಕೈಯಲ್ಲಿ ಅವನನ್ನು ಮಾತ್ರ ಎತ್ಕೊಳಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಅವ್ನು ನನ್ನ ಹತ್ರ ಸುಮ್ಮನೆ ಇರೋದ್ರ ಕಾರಣ ನಮ್ಮ ಮನೆಯವ್ರ ಕೈಲೇ ಕೊಟ್ಬಿಡ್ತೀನಿ ಅವನನ್ನು. ಹಾಗೆ ಆಂಜನೇಯನ ಗುಡಿ ಮುಂದ್ಗಡೆ ಇದೊಂದು ದೇವಸ್ಥಾನ ಇದೆ. ನನಗೆ ಇದುವರೆಗಾದರೂ ಗೊತ್ತಿಲ್ಲ ಈ ದೇವ್ರಿಗೆ ಏನಂತ ಹೆಸರಿದೆ, ಏನಂತ ಕರೀತಾರೆ ಅಂತ. ನೀವು ಯಾರಾದರೂ ಅಲ್ಲಿ ಹತ್ತತ್ರ ಇರೋರು ನೋಡ್ತಾ ಇದ್ದರೆ ಈ ದೇವ್ರ ಹೆಸರು ಏನಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಹಾಗೆ ಮುಂದೆಗಡೆ ಅಲ್ಲಿ ನಾವು ರಥನೇ ಬಂದಿಲ್ವಲ್ಲ ಇಲ್ಲಿ ಅಂತ ನೋಡ್ತಾ ಇದ್ದೀವಿ. ಅದು ಬಂದುಬಿಟ್ಟು ಮುಂದೆಗಡೆ ಇತ್ತು. ಅಂದರೆ ನಾನು ನೋಡಿದ್ದಿಲ್ಲ ರಥೋತ್ಸವಕ್ಕೆ, ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ರಥೋತ್ಸವದ್ದು ಕಾಣ್ತಾ ಇದೆ. ನನಗೆ ತುಂಬ ಅಂದರೆ ತುಂಬ ಹುಷಾರಾಯಿತು. ಅದ್ರದ್ದು ಮಠನೂ ಕಟ್ಟಿದ್ದಾರೆ ರಥೋತ್ಸವದ್ದು. ಇದನ್ನು ಒಳಗಡೆ
ಇಡೋಕ್ಕೆ. ಹಾಗೆ ಅಲ್ಲಿ ಕೂಡ ಪಲ್ಲಕ್ಕಿ ಕೂಡ ಇತ್ತು. ಜನ ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಜನ ಬಂದಿದ್ದು, ತುಂಬಾ ಕ್ರೌಡ್ ಇತ್ತು. ಅದರಲ್ಲೇ ನಾವು ಹೆಂಗೆಂಗೋ ಮಾಡಿ ಮುಂದೆಗಡೆ ಹೋದ್ವಿ. ಇವತ್ತು ಹುಣ್ಣಿಮೆ ಇರೋದ್ರ ಕಾರಣ ನಾನು ಅಂಗಡಿನ ರಜೆ ಮಾಡಿದ್ದೆ. ಏನಕ್ಕಪ್ಪ ಅಂದರೆ ಮನೆ ದೇವ್ರು ಉಚ್ಚಂಗಮ್ಮಗೆ ಕೂಡ ಹೋಗ್ಬೇಕಾಗಿತ್ತು, ಹುಣ್ಣಿಮೆ ಹಿಡ್ದಿದ್ರ ಕಾರಣ. ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಬಂದುಬಿಟ್ಟು ಮನೇಲಿದ್ದು ಆಮೇಲೆ ಆ ನಂತರ ಇಲ್ಲಿಗೆ ಬಂದ್ವಿ. ನೋಡ್ತಾ ಇರ್ಬೋದು, ಇವಾಗ ರಥೋತ್ಸವ ಮುಂದ್ಗಡೆ ಹೋಯ್ತು. ನನಗಂತೂ ಹೇಳ್ಕೊಳಕ್ಕೆ ಆಗದಿರೋಷ್ಟು ಖುಷಿ ಆಗ್ತಾಯಿತ್ತು. ಏನಕ್ಕಂದರೆ ಆಫ್ಟರ್ ಫಸ್ಟ್ ಟೈಮ್ ನಾನು ಹೋಗಿ ರಥೋತ್ಸವನ ಇಷ್ಟು ಹತ್ರದಿಂದ ನೋಡಿರೋದು. ಅದು ಬೇರೆ ನಮ್ಮ ಮನೆಯ ದೇವರು ರಥೋತ್ಸವನ ಇದೇ ಫಸ್ಟ್ ಟೈಮ್ ನಾನು ನೋಡಿರೋದು. ನನಗೆ ತುಂಬ ಖುಷಿ ಆಯಿತು. ಯಾರ್ಯಾರೆಲ್ಲ ಈ ರಥೋತ್ಸವ ನೋಡೋಕ್ಕೋಸ್ಕರ ಬಂದಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ನನ್ನ ವಿಡಿಯೋ ಕೂಡ ಇಲ್ಲಿಂದ ನೋಡ್ತಾರೆ ಅನ್ನೋದು ಒಂದು ಇದು ಖುಷಿ ನನಗೂ ಕೂಡ ಇರುತ್ತೆ. ಅಲ್ಲಿಂದ ಮುಂದೆಗಡೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಏನು ತೊಗೊಂಡ್ರು 100 ರೂಪೀಸ್ ಅಂತ ಹಾಕಿದ್ರು. ನನ್ನ ಮಗ ಸ್ವಲ್ಪ ತುಂಬಾ ಅಳ್ತಾ ಇದ್ದ. ಮನೇಲಿ ಅಷ್ಟೊಂದು ಗಾಡಿಗೂ ಇದ್ದರೂ ಕೂಡ ಅವನಿಗೆ ಗಾಡಿ ಎಲ್ಲಿ ನೋಡಿದ್ರೂ ಗಾಡಿ ಬೇಕು ಅಂತ ಅಳ್ತಾನೆ ಇರ್ತಾನೆ. ಹಾಗೆ ಅಲ್ಲಿ ಒಂದು ಗಾಡಿ ತೊಗೊಂಡ್ವಿ 100 ರೂಪೀಸ್ ಕೊಟ್ಟು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಊರ ಕಡೆ ಹೋಗೋಣ ಅಂದ್ಬಿಟ್ಟು ಹೊರಟೆ. ಹೋಗೋಕ್ಕಿಂತ ಮುಂಚೆ ಒಂದು ಸರಿ ವೀಡಿಯೋನ ಮಾಡಿಕೊಂಡೆ ಕೊನೆಯದಾಗಿ. ಅಲ್ಲಿಂದ ಬಂದು ನಾವು ಊರ ಕಡೆ ಹೊರಟ್ವಿ ಗೈಸ್. ಹಾಗೆ ಗೊತ್ತಿರೋರೆಲ್ಲ ಹಾಗೆ ಒಂದಿಷ್ಟು ಜನ ಗೊತ್ತಿರೋರು ಮಾತಾಡ್ಸಿದ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, ನಮ್ಮನ್ನು ಗೊತ್ತಿಡ್ದ್ಬಿಟ್ಟು ಮಾತಾಡ್ಸಿದ್ರಲ್ಲ ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳ್ತಾ, ಇವಾಗ ಎಲ್ಲ ಮುಗಿಸ್ಕೊಂಡು ಎಲ್ಲ ಜಾತ್ರೆನೆಲ್ಲ ನೋಡಿಕೊಂಡು ಇವಾಗ ಊರ ಕಡೆ ಹೊರಟ್ವಿ. ಊರ ಕಡೆ ಹೋಗ್ತಾ ಏನಪ್ಪ ಅಂದರೆ ನಾನು ಮತ್ತು ನಮ್ಮ ತಂಗಿ, ನಮ್ಮ ಮನೆಯವರು, ನನ್ನ ಮಗ ಬಂದಿದ್ವಿ. ತುಂಬಾ ಚೆನ್ನಾಗಾಯಿತು. ಅರ್ಧ ಗಂಟೆಲೇ ಮುಗಿದೋಯ್ತು ಅಂತಲೇ ಹೇಳ್ಬೋದು. ನಾವು ತುಂಬಾ ಲೇಟಾಗಿ ಬಂದಿದ್ವಿ. ಎಲ್ಲರೂ ಹೋಗ್ತಾಯಿದ್ರು. ಯಾರ್ಯಾರೆಲ್ಲ ಬಂದಿದ್ದರು, ಆಟೋದಲ್ಲಿ ಬಂದಿರೋರು, ಬೈಕಲ್ಲಿ ಬಂದಿರೋರು ಅವರೆಲ್ಲ ಹೋಗ್ತಾಯಿದ್ರು. ಕೆಲವಷ್ಟು ಜನ ಇನ್ನೂ ಲೇಟಾಗಿದೆ ಏನೋ ಅಂದ್ಕೊಂಡ್ಬಿಟ್ಟು ಇವಾಗ ತಾನೇ ಬರ್ತಾಯಿದ್ರು. ಅವ್ರಿಗೂ ಕೂಡ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ, ಆ ತಂದೆ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು, ಹಾಗೆ ನಮ್ಮ ಮಗಳನ್ನ ಕೂಡ ಬಿಟ್ಟು ಬಂದಿದ್ವಿ. ಅವಳು 4 ಜನ ಬಂದಿದ್ವಲ್ಲ, ಮತ್ತು ಅವಳನ್ನ ಕರ್ಕೊಂಬಂದರೆ ಆಗಲ್ಲ, ಜಾಗ ಹಿಡ್ಸಲ್ಲ ಅಂದ್ಬಿಟ್ಟು ಅವಳನ್ನು ಬಿಟ್ಟು ಬಂದಿದ್ವಿ. ಹಾಗಾಗಿ ಒಂದು ಅರ್ಧ ಗಂಟೆಲೇ ಮುಗಿದೋಯ್ತು ಜಾತ್ರೆ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಊರ ಕಡೆ ಹೊರಟ್ವಿ ಗೈಸ್. ಆದಷ್ಟು ನನ್ನ ಬ್ಲಾಗ್ನ ಪೂರ್ತಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು, ಜನ ಇನ್ನೂ ಬರ್ತಾ ಇದ್ದಾರೆ. ಹೋಗ್ತಾ ದಾರಿಲಿ ಸ್ವಲ್ಪ ನಮ್ಮ ಮನೆಯವರು ನನ್ನ ಮಗನಿಗೆ ನೀರು ಕೇಳ್ದ ಅಂದ್ಬಿಟ್ಟು ಅವನಿಗೆ ನೀರು ಕೊಡೋಕ್ಕೋಸ್ಕರ ನಿಲ್ಲಿಸಿದ್ರು. ಹಾಗೆ ನಮ್ಮ ತಂಗಿ ಮತ್ತು ನಾನು ಏನೋ ನೆನ್ಪು ಮಾಡಿಕೊಂಡು ನಗ್ತಾ ಇದ್ವಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಇವಾಗಾದರೂ ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗಲಾದರೂ ಹೋಗಿ ಒಂದು ಕಮೆಂಟ್ ಮಾಡಿ, ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.